ಸ್ಟಾರ್ಟ್ ಮಾಡಿ ಹೇಳು ಸರ್. ಎಲ್ಲ ಕಡೆ ಈಗ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದಿ ರಾಷ್ಟ್ರ ಭಾಷೆ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದೆ ಸರ್? ಇವತ್ತು ಕಾನೂನಾತ್ಮಕವಾಗಿರಬೇಕು ಅಂದರೆ ಸಂವಿಧಾನದಲ್ಲಿ ಯಾವುದು ರಾಷ್ಟ್ರ ಭಾಷೆ ಇನ್ನೊಂದು ಪ್ರತಿಕ್ರಿಯೆ ಇನ್ನೂ ಆಗಿಲ್ಲ. ಯಾಕೆಂದರೆ ಆಗದಲ್ಲಿ ಸುಮ್ಮನೆ ಊಹಾಪೋಹಗಳಿಗೆ ಅವರವರೇ ಹೇಳ್ತಾರೆ. ಇತ್ತೀಚಿನ ದಿನಗಳೇನಾಗಿದೆ ಅಂದರೆ ಎಲ್ಲ ಅವರವ್ರ ರಾಜ್ಯದಿಂದ ಇರೋದು. ಕರ್ನಾಟಕದಲ್ಲಿ ಕನ್ನಡ ಪ್ರಾಮುಖ್ಯತೆ, ತಮಿಳ ಪ್ರಾಮುಖ್ಯತೆ, ಕೇರಳದಲ್ಲಿ ಮಲಯಾಳಿ ಪ್ರಾಮುಖ್ಯತೆ, ಆಂಧ್ರದಲ್ಲಿ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು. ಅದು ಸತ್ಯ. ಯಾಕೆಂದರೆ ಅವ್ರ ರಾಜ್ಯ ಅವ್ರ ಭಾಷೆ ಅಂದಾಗ ಪ್ರಾಣ, ದೇಶ, ನಮ್ಮನೆ ಅಂತಂದ್ರೆ ಹೊರಗಡೆ ಬಂದಾಗ ನೀನು ಯಾವ ರಾಜ್ಯದಲ್ಲಿದೆಯಾ ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ಒಂದು ಧರ್ಮ. ಏನಾಗಿದೆ ಅಂದರೆ ಕೆಲವರು ನಮ್ಮ ಏನು ಈ ನಾರ್ತಿಂದ ಬರೋರಲ್ಲ ಹಿಂದಿನ ಹೆಚ್ಚು ಯೂಸ್ ಮಾಡ್ತಾ ಕಟ್ಟಾವೆ. ಯೂಸ್ ಮಾಡಬೇಡಿ ತಿಳಿದ ನೀನು ಎಲ್ಲಿ ಯಾವ ರಾಜ್ಯದಲ್ಲಿ ಆ ಭಾಷೆ ಕಲಿ, ಆ ಭಾಷೆ ಮಾತಾಡು, ಆ ಭಾಷೆ ಜನಗಳ ಜೊತೆ ಬಾಂಧವ್ಯ ಬೇರೆ ಅಂತೇಳಿ ಕೇಳಬೇಕು. ಆಮೇಲೆ ನೀನು ಯಾವುದೇ ಭಾಷೆ ಮಾತಾಡಬೇಕಾದ್ರೆ ನಿಮಗೆ ಕ್ಲಾರಿಟಿ ಇರಬೇಕು. ಆಮೇಲೆ ನೀನು ಅವ್ರವ್ರ ರಾಜ್ಯದಲ್ಲಿ ಬಂದಲ್ಲಿ ಇವತ್ತು ಏಕಾಏಕಿ ಕೆಲವು ಈ ನಮ್ಮ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಏನು ಮಾಡಬೇಕು, ಇದು ಹೆಚ್ಚಿಗೆ ಇದನ್ನು ಅವರ ರಾಜ್ಯದಲ್ಲಿ ಅವ್ರ ಭಾಷೆ ಆಡಳಿತವಾಗಿರಬೇಕು ಅಂದರೆ ಪ್ರೋತ್ಸಾಹ ಮಾಡಬೇಕು. ಇದೇನಾಗಿದೆ ಅಂದರೆ ಬಲವಂತಕ್ಕೆ ನೀನು ಅದು ಮಾತಾಡೋದು ಮಾಡಬಾರ್ದು. ಯಾಕೆಂದರೆ ಇದು ಇನ್ನು ದೇಶ ಅಂತ ಬಂದಾಗ ನಾವು ಭಾರತ ಅಂತ ಹೇಳ್ತೀವಿ. ಭಾರತ ಅಂತ ಬಂದಾಗ ರಾಜ್ಯ ಅವರ ರಾಜ್ಯ, ನಾವು ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯ ನಮ್ಮ ಮುಖ್ಯ. ನೀವು ಕೇಳೋದವ್ರು ನಾವು ಅವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು. ಅವ್ರ ಜೊತೆ ವ್ಯಾಪಾರ ನಾವು ಮಾಡಬೇಕು, ನಾವು ಜೊತೆ ಇರಬೇಕು. ಇಲ್ಲಿ ಬಂದಾಗ ನೀವು ನಮ್ಮ ಜೊತೆ ವ್ಯವಹರಿಸಬೇಕು, ನಮ್ಮ ಭಾಷೆ ಮಾತಾಡಬೇಕು, ಅದನ್ನು ಬೆಳೆಸಬೇಕು ಅನ್ನೋದಕ್ಕೆ ಹೇಳ್ತೀನಿ. ಸುಮ್ಮನೆ ಇದನ್ನು ಗೊಂದಲ ಬಿಟ್ಟು ಇದನ್ನು ಹುಳ ಬಿಟ್ಕೊಂಡು ನಮ್ಮ ಹಿಂದಿ ರಾಷ್ಟ್ರ ಭಾಷೆ, ಆ ರಾಷ್ಟ್ರ ಭಾಷೆಯಲ್ಲೇ ಮಾತಾಡೋದು. ಅವರ ರಾಜ್ಯದಲ್ಲಿ ಅವ್ರ ಭಾಷೆಯೂ ಮುಖ್ಯ. ಯಾವುದು ರಾಷ್ಟ್ರ ಭಾಷೆ ಇನ್ನೂ ಸಂವಿಧಾನದಲ್ಲಿ ತೀರ್ಮಾನ ಆಗಿಲ್ಲ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ತುಂಬ ಮೊದಲೇನಾಗಿತ್ತು ಅಂದರೆ ಸೌತ್ ಇಂಡಿಯಾದವ್ರು ಮೋಸ್ಟ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಸೆಂಟ್ರಲ್ ಗೌರ್ಮೆಂಟ್ಗಳು ಎಲ್ಲ ಸೌತ್ ಇಂಡಿಯಾದಲ್ಲಿ ಕೇರಳದವ್ರು ಬೆಂಗಳೂರಿಂದ ಕೇರಳ ಆ ಥರ ಬಂದು ಇವಾಗ ಅದಾಗ್ತಾಯಿಲ್ಲ. ಈಗೇನಾಗಿದೆ ಅಂದರೆ ನಾರ್ತಿಂದ ಹೆಚ್ಚಿಗೆ ಈ ರಾಜ್ಯಕ್ಕೆ ಬರ್ತಾರೆ. ಇದೇ ರಾಜ್ಯ ಅಂತ ಸೌತ್ ಇಂಡಿಯಾ ಫುಲ್ ಬರ್ತಾರೆ. ಅದನ್ನು ಅವರ ಭಾಷೆ ಕಲ್ತ್ಕೊಂಡು ಪ್ರೋತ್ಸಾಹ ಕೊಡಬೇಕು. ನೀವು ಅದು ಒತ್ತಡ ಮಾಡಿ ಇದು ಮಾಡಿದ್ರೆ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಪ್ರಾಮುಖ್ಯತೆ ಕೊಡಬೇಕು, ಆಮೇಲೆ ಇಂಗ್ಲೀಷು, ಆಮೇಲೆ ಹಿಂದಿ, ಬೇರೆ ಏನಾದ್ರು ಮಾಡಬೇಕು. ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆ ಪ್ರಾಮುಖ್ಯತೆ ಕೊಟ್ಟರೆ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಬಿಟ್ಟು ನೀನು ಅದು ಮಾತಾಡಿ ಇದು ಮಾಡ್ತೀನಿ ಯಾರಿಗೂ ಇದು ಮಾಡಬಾರ್ದು, ಕೋರ್ಸ್ ಮಾಡಬಾರ್ದು. ಆಮೇಲೆ ಸತ್ಯ ಹೇಳಕ್ಕೆ ಯಾಕೆಂದರೆ ಇದು ಇವತ್ತಿಂದಲ್ಲ ಕಾಲದಿಂದ ನಡ್ಕೊಂಡ್ಬಂದಿರುತ್ತೆ. ಅದರಿಂದ ಅದಕ್ಕೆ ಅವರವ್ರ ರಾಜ್ಯಕ್ಕೆ ಅವರ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು. ಯಾವುದು ನಮಗೆ ರಾಷ್ಟ್ರ ಭಾಷೆ ಅಂತ ಇವತ್ತು ಗಂಟೆ ಆಗಿಲ್ಲ. ನಾವು ಮುಂದೆ ಕಾದಾಗ ನೋಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.